ಕಾಂಗ್ರೆಸ್ನವ್ರು ಹೇಳ್ತಾರ ದೇಶವನ್ನು ಕಟ್ಟಿದವ್ರು ಕಾಂಗ್ರೆಸ್ನವರು, ಬಿಜೆಪಿ ಅವರು ಸ್ವತಂತ್ರ ಆಗ್ಲಿಕ್ಕೆ ಅಂತ ಕೇಳ್ತಾರ. ಅವರು ಸ್ವತಂತ್ರ ಆಗಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ. ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಘಟನೆ, ಅದು ರಾಜಕೀಯ ಲಾಭ ತಗೋಬಾರ್ದಂತೇಳಿ ಗಾಂಧಿಯವರು ಸಹ ಏನು ಹೇಳಿದ್ರು, ಸ್ವಾತಂತ್ರ್ಯ ಸಿಕ್ತು ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಮಾಡ್ರಿ ಅಂತೇಳಿ ಗಾಂಧಿಯವರು ಕರೆ ಕೊಟ್ಟರು. ಯಾಕಂದರೆ ಇದರ ಲಾಭ ತೊಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಅಂತ ಹೇಳಿ ನೀವು ದೇಶದ ಜನರನ್ನು ಲೂಟಿ ಮಾಡ್ತೀರಿ ಅಂತೇಳಿ ಏನು ಗಾಂಧಿಯವರು ಹೇಳಿದರು, ಇವತ್ತು ಸತ್ಯ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷ ಇರಲಿಲ್ಲ. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೇವಾರವರು ಸಹ ಆ ಒಂದು ಹೋರಾಟದಲ್ಲಿ ಇದ್ದರು. ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರು ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು. ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂಥ ಸಂಘಟನೆಗಾಗಿದ್ದರು. ಇಂಥ ವಿದೇಶಿ ಒಂದು ಹೆಣ್ಣು ಇರುವಂಥ ಸಂಘಟನೆಯಲ್ಲಿ ಅವರು ಇರಲಿಲ್ಲ. ಸರ್, ಈಗ ಹೇಳ್ತಾರೆ KN ರಾಜಣ್ಣ ನೋಡ್ರಿ, ನೆಹರೂನು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಆದಂಥದ್ದು 2 ಸಲ ಕಾಳಾಪಾನಿ ಶಿಕ್ಷೆ. ಪಂಡಿತ್ ಜವಾಹರ್ಲಾಲ್ ನೆಹರೂಗೂ ಒಂದು ದಿವಸ ಜೈಲಿಗೆ ಹಾಕಿದ್ರು. ಅಲ್ಲಿ ದಿವಸ 1 ಪೌಂಡ್ ಎಣ್ಣೆ, ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ರು. ಕಾಳಾಪಾನಿ ಅಂದರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು. ಎತ್ತಿನ ನೊಗಕ್ಕೆ ವೀರ ಸಾವರ್ಕರನ್ನ ಕಟ್ಟಿ ಎಣ್ಣೆ ತೆಗುವಂಥದ್ದು ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಕಾಳಾಪಾನಿ ಅಂತಾರ. ನೆಹರೂಗೆ ಜೈಲಿಗೆ ಹಾಕಿದಾಗ ಅವರಿಗೆ ಪಂಕ ಕೊಟ್ಟರು, ಗಾದಿ ಕೊಟ್ಟರು, ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು. ಇಷ್ಟೆಲ್ಲ ಕೊಟ್ಟರು ಸಹಿತ ನೆಹರು ಸಹಿತ ಇನ್ನೊಮ್ಮೆ ನಾವು ಹೋರಾಟ ಮಾಡೋದಿಲ್ಲ ಕ್ಷಮೆ ಬೇಡಾರ. ಅವರು ನೆಹರು ಮಾಡಿದಂಥ ದುರಂತ ವೀರ ಸಾವರ್ಕರ್ ಮಾಡಿಲ್ಲ. ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನು ನಾನು ಸ್ವಾತಂತ್ರ್ಯ ಸಲುವಾಗಿ ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದಿಲ್ಲ. ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪಾದಿನ ಧೂಳು ಸಹ ಕಾಂಗ್ರೆಸ್ಸಿನ ಯಾವ ನಾಯಕರಾಗುವುದು. ಸರ್, ಈಗ ತೆರಿಗೆ ವಿಚಾರ ನೋಡಿ, 10 ವರ್ಷ ದಿನ ಶ್ವೇತಪತ್ರ ಬಿಡುಗಡೆ ಮಾಡ್ಯಾರ. ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲನೂ ನಾವು ಕೊಟ್ಟಿವಿ, ಏನೂ ಬಾಕಿ ಇಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ್ದಾರೆ. ಅದು ಆದ ಮೇಲೆ ಸಿದ್ದರಾಮಯ್ಯನವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಯಾಕೆ ಹೋಗೋದಿಲ್ಲ ತಳೆದ್ರು. ಅಂದರೆ ಅವ್ರಿಗೆ ಗೊತ್ತಿದೆ, ಹಿಂದೆ ಮನಮೋಹನ್ ಸಿಂಗ್ರ 10 ವರ್ಷದಲ್ಲಿ ಎಷ್ಟು ಬಂದಿತ್ತು, ಅದರ 10 ಪಟ್ಟು ಈ ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ. ಅವ್ರಿಗೆ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮೊನ್ನೆ ದಿಲ್ಲಿಗೆ ಹೋಗಿದ್ದಾರೆ. 5 ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ. 1 ತಾಸು ಜಂತರ್ ಮಂತರ್ನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ. ಅವ್ರು ಸುಮ್ಮನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಖುಷಿ ಪಡಿಸ್ಲಿಕ್ಕೆ ಹೋದಂತ.